ಮಾತೆತ್ತಿದ್ರೆ ನನ್ನ ಹೆಂಡತಿ ಅಂತ ಪಡ್ಕೋತಾನೆ. ಏನು ಇವನು ಒಬ್ಬನಿಗೇನ ಇರೋದು? ಹೆಂಡತಿ ಸಂಸಾರ ಎಲ್ಲ ನಾವೇನು ಗುಂಡ್ರುಗೋವಿಗಳ? ಕದ್ದ ನಮ್ಮ ಮಾತೆಯವ್ರನ್ನ ನಂಬಿ ನಿನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊ. ಸಮಾಧಾನ ನನ್ನ ಮಗು ಜೊತೆನೆ ಸತ್ತೋಯ್ತು. ನಾನು ಅವಳನ್ನ ನಂಬೇಡ ಅಂತ ತುಂಬಾ ಹೇಳ್ದೆ. ಆಗ ನೀನ್ ನನ್ ಮಾತು ಕೇಳ್ದೇನೆ. ಈಗತ್ರ ಏನೇ ಪ್ರಯೋಜನ? ಪ್ರೋಟೀನ್ ಹಾಲನ್ನ ತಗೊಳ್ಳದೆ ಮರ್ತ್ ಬಿಡ್ತೀಯ ಅಲ್ವಾ? ಓ, ಅಷ್ಟೊಂದು ಫೋರ್ಸ್ ಮಾಡಿ ಕುಡಿಸ್ತೀಯ ಸೇವಂತಿ? ಅಂತದೇನ್ ಮಿಕ್ಸ್ ಮಾಡಿದ್ಯಾ ಸೇವಂತಿ ಅದ್ರಲ್ಲಿ? ಪೂಜಾ, ಈ ಹಾಲು ಕುಡಿದ್ರೆ ಮಗು ಖಂಡಿತವಾಗ್ಲೂ ಆರೋಗ್ಯವಾಗಿ ಹುಟ್ಟುತ್ತೆ. ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇದ್ರೆ ನಂಬಿಕೆ ಇಟ್ಕೊಂಡು ಕುಡಿ. ಹೌದಮ್ಮ, ಅಕ್ಕ ಎಲ್ಲ ಮೊದ್ಲೇ ಪ್ಲಾನ್ ಮಾಡಿದಾಳೆ. ಪ್ಲಾನ್ ಮಾಡಿನೇ ಹಾಲು ಕುಡ್ಸಿರೋದು. ಪ್ಲಾನ್ ಮಾಡಿನೇ ನನ್ನಿಂದ ನಮ್ಮ ಮನೆ ಕಳಿಸ್ತಾ ಇದ್ದಿದ್ದು. ಶ್ರೀಮಂತ ಆದ್ಮೇಲೆ ನಮ್ಮ ಮಗಳನ್ನ ನಾವು ಮನೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ಸಾಧ್ಯನೇ ಇಲ್ಲ. ನಾನಂತ ಅವಳನ್ನ ಎಲ್ಗೂ ಕಳ್ಸಲ್ಲ. ಇವಳಿಗೆ ಏನೆಲ್ಲ ಆರೈಕೆ ಬೇಕೋ ಎಲ್ಲನೂ ನಾನೇ ಮಾಡ್ತೀನಿ. ನಾನು ಇವಳನ್ನ ಕಣ್ಣಿನ ರೆಪ್ಪೆ ತರ ಕಾಯ್ತೀನಿ. ಪೂಜಾ, ನನ್ನನ್ನು ಬಿಟ್ಟು ಹೋಗ್ತೀಯಾ? ಪ್ಲಾನ್ ಮಾಡಿನೇ ಅವತ್ತು ಎಲ್ಲರೂ ದೇವಸ್ಥಾನ ಕಳಿಸಿ ಅವಳು ಮಾತ್ರ ಉಳ್ಕೊಂಡ್ಲು. ಪೂಜಾ ಈಗ ತುಂಬಿದ ಬಸ್ರಿ. ಅವಳ ಕೈಲಿ ಬೆಟ್ಟ ಹತ್ತೋದಕ್ಕಾಗಲ್ಲ. ಹತ್ಲೂಬಾರ್ದು. ಯಾವಾಗ ಡೆಲಿವರಿ ಆಗುತ್ತೋ ಏನೋ ಅನ್ನೋ ಆತಂಕ ಬೇರೆ. ಹಾಗ್ ನೋಡಿದ್ರೆ ಅವಳ ಜೊತೆ ಯಾರಾದ್ರೂ ಇರ್ಲೇಬೇಕು. ನಾನು ನನ್ನ ತಂಗಿ ಜೊತೆ ಇದ್ದು ನಾನು ಅವಳನ್ನ ನೋಡ್ಕೋತೀನಿ. ಪ್ಲಾನ್ ಮಾಡಿನೇ ನನ್ ಮಗುನ್ ಕೊಂದ್ಬಿಟ್ಲು. ನಾನೇ ದಡ್ಡಿ. ಪೂಜಾ ಪ್ಲೀಸ್. ನಾನು ಅವಳನ್ನ ನಂಬಾರ್ದಾಗಿತ್ತು. ನಮ್ಸೋಕೆ ಅಂತಾನೆ ಅವಳು ನಾಟಕ ಮಾಡಿದ್ರೆ ನೀನೇನೇ ಮಾಡಕ್ಕಾಗತ್ತೆ? ನಾನೇ ಈ ಮನೆಗೆ ಬಂದ್ಮೇಲೆ ಅವಳನ್ನ ನಂಬೋಕ್ ಶುರು ಮಾಡ್ದೆ. ನೀನ್ ನಂಬೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡು. ಅಮ್ಮ, ಅಕ್ಕ ನನಗೆ ಆಸ್ತಿ ಬೇಕಿತ್ತು ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗ್ತಿತ್ತು. ನಾನು ನನ್ ಗಂಡ ಈ ಮನೆನ ಬಿಟ್ಟು ಹೋಗ್ತಾ ಇದ್ವಿ. ನಮಗೆ ಯಾವ ಆಸ್ತಿನೂ ಬೇಕಾಗಿರ್ಲಿಲ್ಲ. ನಮ್ಮ ಮಗು ಒಂದ್ ಉಳ್ದಿದ್ರೆ ಯಾವ್ದಾರು ಒಂದ್ ಮೂಲೆಯಲ್ಲಿ ಉಳ್ಕೊಂಡ್ ಜೀವನ ಮಾಡ್ತಾ ಇದ್ವಿ. ಆದ್ರೆ ನನ್ ಜೀವನ ಜೊತೆ ಆಟಾಡ್ಬಿಟ್ಲಲ್ಲ ಅಮ್ಮ. ನನಗೆ ನನ್ ಮೇಲೆ ತುಂಬಾ ಕೋಪ ಬರ್ತಿದೆ. ಯಾಕಾದ್ರೂ ಬದುಕಿದೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಸತ್ತು ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಹಾಗೆಲ್ಲ ಮಾತಾಡ್ಬೇಡ್ವೆ. ಇಲ್ಲ ಅಮ್ಮ, ನಾನೆಂತ ದೊಡ್ಡ ಪಾಪಿ ಅಲ್ವಮ್ಮ. ಯಾರ್ಯಾರ ಕೈಲೂ ನನ್ ಮಗು ಜೀವ ಕೊಟ್ಬಿಟ್ಟೆ ಅಲ್ವಮ್ಮ. ಈ ಪಾಪಕ್ಕೆ ನಾನು ದೊಡ್ಡ ಶಿಕ್ಷೆ ಆಗತ್ತಲ್ವಾ? ನಾ ಕೆಟ್ಟ ತಾಯಿ ಅಲ್ವಾ? ನಾ ತುಂಬಾ ಕೆಟ್ಟ ತಾಯಿ ಆಗ್ಬಿಟ್ಟೆ. ಅಶ್ವಿನ್, ಪೂಜಾ ಅಳ್ಬೇಡ, ಸುಮ್ಮನಿರು ಪೂಜಾ. ಏನಾಗಲ್ಲ, ಸುಮ್ಮನಿರು ಪೂಜಾ, ಅಳ್ಬೇಡ. ನೀನು ಬಿಟ್ಟು ಹೋಗಿದ್ದೆ ತಪ್ಪಾಗೋಯ್ತು. ಇಲ್ದಿದ್ರೆ ನಿನ್ಗೆ ಹೀಗಾಗೋದಕ್ಕೆ ಬಿಡ್ತಿರ್ಲಿಲ್ಲ. ಕಣ್ಬಿಡಮ್ಮ, ಮಾತಾಡು ಕಂದ, ಮಾತಾಡು. ಅಲ್ಲಮ್ಮ, ಇವಳಿಗೆ ಎಲ್ಲ ಸತ್ಯನೂ ಗೊತ್ತಾಗೋಯ್ತಲ್ಲಮ್ಮ. ಇನ್ನು ಮುಂದೆ ಹೇಗಮ್ಮ ಇವಳಿಗೆ ಸಮಾಧಾನ ಮಾಡೋದು? ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ ಕಣು. ಪಾಪ ನನ್ನ ಮೊಮ್ಮಗಳು. ಬನ್ನಿ ಡಾಕ್ಟರ್, ಬನ್ನಿ. ಡಾಕ್ಟ್ರೆ, ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪೋದ್ಲು. ಚೆಕ್ ಮಾಡ್ತೇನೆ ರೀ.
ಬೀಟ್ ಸ್ಲೋ ಆಗಿದೆ, ಅವ್ರಿಗೆ ಆಘಾತ ಆಗಿದೆ, ಅದಕ್ಕೆ ಅವ್ರ ಪ್ರಜ್ಞೆ ತಪ್ಪಿದ್ದಾರೆ. ಆಘಾತನ? ಅಂದ್ರೆ ಯಾವ್ದಾದ್ರೂ ಆಘಾತಕಾರಿ ವಿಷಯನ ಕೇಳಿದಾಗ ಅದನ್ನ ನೋಡ್ದಾಗ ಆಗತ್ತಲ್ಲ ಶಾಕು, ಹಾಗೆ. ನಮ್ಗೆ ಅದೇ ಯೋಚನೆ ಆಗಿರೋದು ಡಾಕ್ಟರ್. ಅದಕ್ಕೆ ಗೊತ್ತಾಗಿರೋ ಸತ್ಯನ ಹೇಗೆ ಅರ್ಗಿಸ್ಕೊಳ್ತಾರೋ ಏನೋ. ಸತ್ಯನಾ? ಯಾವ ಸತ್ಯ? ಇವ್ರಿಗೆ ಯಾಕೆ ಹೀಗಾಯ್ತು? ಡಾಕ್ಟರ್, ನನ್ನ ಹೆಂಡತಿಗೆ ಗರ್ಭಕೋಶನೇ ಇಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ನಾವಿದನ್ನ ಮುಚ್ಚಿಟ್ಟಿದ್ವಿ. ಓ ಮೈ ಗಾಡ್. ಹೌದು ಡಾಕ್ಟರ್, ಈಗ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಂಥ ಆಘಾತಕಾರಿ ವಿಷಯನೆಲ್ಲ ಅವ್ರ ಮುಂದೆ ಏನಕ್ಕೆ ಹೇಳಕ್ ಹೋದ್ರಿ? ನಿಮ್ ಪುಣ್ಯ, ಅವ್ರ ಪ್ರಾಣಕ್ಕೇನ್ ಅಪಾಯ ಆಗಿಲ್ಲ. ಕೆಲವೊಂದ್ಸಲ ಶಾಕ್ಗೆ ಪ್ರಾಣನೇ ಹೊಟ್ಟೋಗುತ್ತೆ. ಇವರು ತುಂಬಾ ಸೂಕ್ಷ್ಮ ಅನ್ಸತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಡಾಕ್ಟರ್, ಮೆಡಿಸಿನ್ಸ್ ಏನಾದ್ರು? ಈಗ ಅವ್ರಿಗೆ ಮೆಡಿಸನ್ ಬೇಕಾಗಿರೋದು ದೇಹಕ್ಕಲ್ಲ, ಮನ್ಸಿಗೆ. ನೋಡಿ, ಇನ್ ಮುಂದೆ ಅವ್ರಿಗೆ ಬೈಯೋದು ಅಥವಾ ಶಾಕಿಂಗ್ ವಿಷಯ ಹೇಳೋದು, ಅವ್ರ ಮನ್ಸಿಗೆ ಹರ್ಟ್ ಮಾಡೋದು ಮಾಡಿದ್ರೆ ಅವ್ರಿಗೆ ಮತಿಭ್ರಮೆ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ನಮ್ಮ ಅತ್ತಿಗೆಗೆ ಯಾವಾಗ ಪ್ರಜ್ಞೆ ಬರ್ಬೋದು? ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಹಾಗೇನಾದ್ರೂ ಬರ್ಲಿಲ್ಲ ಅಂತಂದ್ರೆ ನನಗೆ ಕಾಲ್ ಮಾಡಿ ಹಾಸ್ಪಿಟಲೈಸ್ ಮಾಡ್ಬೇಕಾಗತ್ತೆ. ಓಕೆ ಡಾಕ್ಟರ್, ಬನ್ನಿ. ನಾನು ತರ್ತೀನಿ. ಅರ್ಜುನ, ತಗೋಪ್ಪ, ಸೇವಂತಿ ಜ್ಯೂಸ್ ಕುಡಿಸ್ಬಿಡು. ಅರ್ಜುನ, ಡಾಕ್ಟರ್ ಏನಂದ್ರು? ಸೇವಂತಿ ಹೇಗಿದ್ದಾಳೆ? ಸತ್ತಿಲ್ಲ, ಇನ್ನು ಬದುಕಿದ್ದಾಳೆ ಅಂತಂದ್ರು. ನಿಮ್ಮಂತವ್ರನ್ನ ಹತ್ರಕ್ಕೆ ಸೇರಿಸ್ಬೇಡಿ, ಸೇರ್ಸಿದ್ರೆ ಸತ್ತು ಹೋಗ್ತಾಳೆ ಅಂತಂದ್ರು. ಅರ್ಜುನ, ನನ್ನ ಹೆಂಡತಿ ಪ್ರಾಣಕ್ಕೆ ಸಂಚಕಾರ ತಂದ್ಬಿಟ್ಟಿಯಲ್ಲಮ್ಮ. ನಾನಾ? ಹಾ, ನೀನೇ ಇದಕ್ಕೆಲ್ಲ ಕಾರಣ. ಸೇವಂತಿಗೆ ಗರ್ಭಕೋಶ ಇಲ್ಲ ಅನ್ನೋ ವಿಷಯನ ಅಶ್ವಿನ್ಗೆ ಗೊತ್ತಾಗೋ ಹಾಗೆ ಮಾಡಿದ್ದೆ ನೀನು.